ನೀನಿಲ್ಲದೆ ಊಟವಿಲ್ಲ. ನಮಸ್ತೆ, ರೂಪಕಲಾ ವ್ಲಾಗ್ಸ್ ಮತ್ತು ರೆಸಿಪಿಗೆ ಸ್ವಾಗತ. ಇಂದಿನ ವಿಶೇಷ ಏನಪ್ಪ ಅಂದರೆ ನಮ್ಮ KGF ಸೂಪರ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಯಾರು ಗೊತ್ತಿಲ್ಲ? ಇಡೀ ಕರ್ನಾಟಕಕ್ಕೆ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು. ಒಂದು ಸಲ ಅವರನ್ನು ನಿಮಗೆ ಪ್ರಿಯವಾದ ಆಹಾರ ಯಾವುದು ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು ರಾಗಿ ಮುದ್ದೆ ಅಂತ. ಇಡ್ಲಿ ಸಾಂಬಾರ್ ದೋಸೆ? ರಾಗಿ ಮುದ್ದೆ ಕರ್ನಾಟಕ ಸ್ಟೇಪಲ್ ಫುಡ್. ರಾಗಿ ತಿಂದವ ನಿರೋಗಿ. ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಸಾಂಪ್ರದಾಯಿಕ ಅಡುಗೆ. ಇದನ್ನು ನಮ್ಮ ಪೂರ್ವಿಕರು ತಲೆ ತಲಾಂತರದಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದನ್ನು 10 ನಿಮಿಷದಲ್ಲಿ 2 ಮುದ್ದೆ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನಾನಿವತ್ತು ತೋರಿಸ್ತೀನಿ. ಬನ್ನಿ. ವಿಡಿಯೋಗಿಂತ ಮುಂಚೆ ಒಂದು ಒಟ್ಟನ್ನು ಹೇಳಿದ್ದೆ, ಅದಕ್ಕೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಇಲ್ಲ ಕೊನೆವರೆಗೂ ವಿಡಿಯೋನ ನೋಡಿ ನಾನೇ ನಿಮಗೆ ಆನ್ಸರ್ ಹೇಳ್ತೀನಿ. ಈಗ ನಾವು 5 ನಿಮಿಷಕ್ಕೆ 2 ರಾಗಿ ಮುದ್ದೆ ಮಾಡೋದು ತುಂಬ ಸುಲಭವಾಗಿ ಹೇಗೆ ಮತ್ತು ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಸ್ವಲ್ಪ ನೀರು ತೊಗೊಂಡಿದ್ದೀನಿ, ಸ್ವಲ್ಪ ಹೆಚ್ಚಾಗೇ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಬಗ್ಗಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಆಮೇಲೆ ಹಾಕ್ಕೋಬೋದು. ಮತ್ತು 2 ಬೌಲು 2 ಮುದ್ದೆಗೋಸ್ಕರ 2 ಬೌಲ್ ನಾನು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಕೈ ಎದ್ದಕ್ಕೆ ನೀರು ತೊಗೊಂಡಿದ್ದೀನಿ. ಮತ್ತು ಒಂದೇ ಒಂದು ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನು ಎಣ್ಣೆಯನ್ನು ಇದಕ್ಕೆ ಹಾಕಬೇಕು. ಆಗ ಮುದ್ದೆ ಗಂಟು ಆಗಲ್ಲ. ಒಂದು ಚಿಟಿಕೆ ಉಪ್ಪನ್ನು ಸಹ ಮುದ್ದೆಗೆ ಸೇರಿಸಿದ್ರೆ ರುಚಿ ಚೆನ್ನಾಗಿರುತ್ತೆ. ಬನ್ನಿ ಈಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನೋಡಿ, ಸ್ಟವ್ ಹಚ್ತೀನಿ. ಸ್ಟವ್ ಹಚ್ಬಿಟ್ಟು ನಾನು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ನಲ್ಲ ಅದನ್ನು ಇಡ್ತೀನಿ. ಇದನ್ನು ಮಳ್ಳಗವರೆಗೂ ಮಳ್ಳಿಸ್ಬೇಕು. ಮತ್ತು ಇದಕ್ಕೆ ನಾನು ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನು ಎಣ್ಣೆಯನ್ನು ಸೇರಿಸ್ತೀನಿ. ಏನಕ್ಕಪ್ಪ ಎಣ್ಣೆ ಸೇರಿಸೋದು ಅಂದರೆ ಮುದ್ದೆ ಗಂಟಾಗಲ್ಲ, ಒಳ್ಳೆ ಬೆಣ್ಣೆ ರೀತಿಯಲ್ಲಿ ಇದು ಸಾಫ್ಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು 1/4 ಸ್ಪೂನ್ ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ತೀನಿ. ಇದು ಮಳ್ಳಿ ಚೆನ್ನಾಗಿ. ನೋಡಿ, ನೀರು ಮಳ್ತಾ ಇದೆ. ನೀರು ಮಳ್ಳುವಾಗ ನಾನು ಉರಿನ ಕಮ್ಮಿ ಮಾಡಿಬಿಟ್ಟು ನೀರನ್ನು ಸ್ವಲ್ಪ ತಗೋತೀನಿ. ಎಕ್ಸ್ಟ್ರಾ ನೀರು ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ನೀರನ್ನು ಪಕ್ಕಕ್ಕೆ ಇಟ್ಕೋತೀನಿ. ಈಗ ಇದನ್ನು ಪಾತ್ರೆಯನ್ನು ಇಟ್ಬಿಟ್ಟು ನಾನು 2 ಮೀಡಿಯಮ್ ಮುದ್ದೆ ಮಾಡೋದಕ್ಕೆ ಇಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಜನಗಳಿಗೆ ಅನುಸಾರವಾಗಿ ನೀವು ತೊಗೋಬೋದು. ನಾನು ಇದನ್ನು ಈಗ ಪಾತ್ರೆಗೆ ಸೇರಿಸ್ತೀನಿ. ಉರಿನ ಕಮ್ಮಿ ಇಟ್ಕೋಬೇಕು, ಇಲ್ಲಾಂದರೆ ಮಳ್ತಾ ಇದ್ದರೆ ಅದು ಸುತ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವು ಕಡಿಮೆ ಉರಿನಲ್ಲೇ ಹಾಕಬೇಕು ಹಿಟ್ಟನ್ನು. ಮೊದಲು ಏನು ಮಾಡ್ತಾಯಿದ್ರು, ಮುದ್ದೆ ಮಾಡಬೇಕು ಅಂದರೆ ಒಂದು ದೊಡ್ಡ ವಿಷಯ. ಅದಕ್ಕೆ ಹಿಟ್ಟಿನ ಕೋಲ್ ಬೇಕು, ಕೌಲ್ ಬೇಕು ಅಂತ ಅನ್ಕೋತಾ ಇದ್ವಿ. ಆದರೆ ಈಗ ಅತಿ ಸುಲಭವಾಗಿ ಒಂದೇ ಒಂದು ವುಡನ್ ಸ್ಟಿಕ್ ಇದ್ದರೆ ಸಾಕು, ನಾವು 5 ನಿಮಿಷದಲ್ಲಿ ಮೆತ್ತಗಿರುವಂತಹ ಸಾಫ್ಟಾಗಿರುವಂತಹ ಮುದ್ದೆಯನ್ನು ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆಯನ್ನೇ ನಾವು ಊಟ ಮಾಡ್ಬೋದು. ಸ್ವಲ್ಪ ಬೇಯ್ಕೊಳ್ಳಿ. ಇವಾಗ ಸ್ವಲ್ಪ ನೀರನ್ನು ಸೇರಿಸೋಣ. ಚೆನ್ನಾಗಿ ಮಳ್ತಾ ಇದೆ. ಚೆನ್ನಾಗಿ ಹಿಟ್ಟು ಬೇಯಲಿ. ಅರ್ಧಂಬರ್ಧ ಬೇಂದರೆ ಆರೋಗ್ಯಕ್ಕೆ ಅದು ಸರಿ ಹೋಗಲ್ಲ. ಅದಕ್ಕೆ ಚೆನ್ನಾಗಿ ಮುದ್ದೆ ಬೇಯೋ ಥರ ನೋಡ್ಕೊಳ್ಳೋಣ. ನಮ್ಗೆ 5 ನಿಮಿಷದಲ್ಲೇ ಮುದ್ದೆ ರೆಡಿ ಆಗಿಬಿಡುತ್ತೆ. ನಿಮಗೂ ಇಷ್ಟು ಈಸಿನ ಮುದ್ದೆ ಮಾಡೋದು ಅಂತ ಖುಷಿಯಾಗುತ್ತೆ.
ಮುದ್ದೆ ಆಯಿತು. ನಾನು ಹೇಳಿದ್ನಲ್ವ, ಆ ರೀತಿ ನೀವು ಮುದ್ದೆಯನ್ನು ಬೆಂದೈತೋ ಇಲ್ವೋ ಅಂತ ಟೆಸ್ಟ್ ಮಾಡ್ಬೋದು. ನೋಡಿ, ಕೈಗೆ ಮೆತ್ಕೋತಾ ಇಲ್ಲ. ಈಗ ನಮ್ಮ ಮುದ್ದೆ ರೆಡಿಯಾಗಿದೆ. ನೋಡಿ, ಮುದ್ದೆ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಮಣೆಗೆ ಹಾಕ್ಕೋತೀನಿ. ಸ್ವಲ್ಪನೂ ಮೆತ್ಕೋತಾ ಇಲ್ಲ, ತುಂಬ ಚೆನ್ನಾಗಿ ಬೆಂದಿದೆ. ಈಗ ನಿಮಗೆ ಈ ವಿಡಿಯೋನ ನೋಡಿದ್ರೆ ಇಷ್ಟು ಸುಲಭನ ಮುದ್ದೆ ಮಾಡೋದು ಅಂತ ಅನಿಸ್ಬೋದು. ಈ ರೀತಿ ಮುದ್ದೆನ ಸುಲಭವಾಗಿ ಮಾಡಿ ನೀವು 5 ನಿಮಿಷದಲ್ಲಿ, ಊಟ ಮಾಡೋಕ್ಕೆ 5 ನಿಮಿಷ ಮುಂಚೆನೇ ಮುದ್ದೆನ ಮಾಡ್ಕೋಬೋದು. ಬಿಸಿ ಬಿಸಿ ಇದ್ದರೆ ತಿನ್ನೋಕ್ಕೆ ನಿಮಗೆ ಚೆನ್ನಾಗಿ ಅನಿಸುತ್ತೆ. ನಮ್ಮನೆಗೆ ಎಲ್ಲರಿಗೂ ಬಿಸಿ ಬಿಸಿಯಾಗಿ ಮುದ್ದೆ ಬೇಕು. ಅದಕ್ಕೋಸ್ಕರ ನಾನು ಊಟ ಮಾಡೋಕ್ಕೆ 5 ನಿಮಿಷ ಮುದ್ದೆನ ಕಟ್ಬೋದು. ನೋಡಿ, 2 ಪುಟಾಣಿ ಬಟ್ಲು ಹಿಟ್ಟು ತಗೊಂಡು ನಾನು 2 ಮುದ್ದೆನ ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದೀನಿ. ನೀವು ಸಹ ಈ ರೀತಿ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆನ ಆನಂದವಾಗಿ ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಮಸ್ತೆ. ಹಾಂ, ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು ಒಗಟು ಹೇಳಿದ್ದೆ. ಅದಕ್ಕೆ ಉತ್ತರ ನಿಮಗೆ ಗೊತ್ತಾಗಿರ್ಬೋದು. ಅದರ ಉತ್ತರ ಉಪ್ಪು.